ಬಿಜೆಪಿಗೆ ವಾಪಸ್ ಕಾಂಗ್ರೆಸ್ಗೆ ಸೇರ್ತಾರ? ಹೊಸ ಪಕ್ಷಕ್ಕಾಗಿ ಕ್ಯಾಂಪೇನ್ ಉಚ್ಚಾಟನೆ ಬೆನ್ನಲ್ಲೇ ಹಿಂದೂ ಹುಲಿಯ ಹೊಸ ಆಟ ಶುರುವಾಯ್ತಾ? ಕೈ ಮಹಾನಾಯಕ ಬಿಜೆಪಿ ಕಳ್ಳ, ಯತ್ನಾಳ್ ಟಾರ್ಗೆಟ್ ಯಾರು? ಇದುವೇ ಚದುರಂಗದ ಎರಡನೇ ಸ್ಟೋರಿ. ಯತ್ನಾಳ್ ನಿಗೂಢ ಹೆಜ್ಜೆ. ದಿನವೂ ನಿಗೂಢ ಹೆಜ್ಜೆ ಹಾಕ್ತಾ ಇದ್ದಾರೆ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ಯಾಕಂದರೆ ಅವರು ಯಾವ ರೀತಿಯಾದಂತಹ ನಡೆಯನ್ನು ರಾಜಕೀಯವಾಗಿ ಅನುಸರಿಸಬೇಕು ಅನ್ನೋದು ಒಂದು ಉಚ್ಚಾಟನೆ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ಒಂದು ಶಾಕ್ ಟ್ರೀಟ್ಮೆಂಟ್ ಕೊಟ್ಟಾಗೆ. ಈ ಶಾಕ್ ಟ್ರೀಟ್ಮೆಂಟ್ ಸಿಕ್ಕ ನಂತರ ಮುಂದೆ ಏನು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಏಕಾಏಕಿ ಪ್ಲಾನನ್ನು ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹಾಗಿದ್ರೂ ಕೂಡ ಒಂದಿಷ್ಟು ತಂತ್ರಗಾರಿಕೆಯನ್ನು ಶುರು ಮಾಡಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ರು. ಹೊಸ ಪಕ್ಷ ಕಟ್ಟುವುದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಪ್ರಾಯ ಸಂಗ್ರಹಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸೇರೋದಿಲ್ಲ ಅಂತ ಹೇಳ್ತಾನೆ ಯಡಿಯೂರಪ್ಪ ಮತ್ತು ವಿಜೇಂದ್ರ ವಿರುದ್ಧ ವಾಕ್ಸಮರವನ್ನು ಅವರು ಮುಂದುವರಿಸಿದ್ದಾರೆ. ವಿಜೇಂದ್ರ ಹಾಗೂ ಯಡಿಯೂರಪ್ಪ ಇವರಿಬ್ಬರು ಮೊದಲಿಂದಲೂ ಕೂಡ ಇವರ ಟಾರ್ಗೆಟ್ ಆಗಿದ್ರು, ಈಗಲೂ ಕೂಡ ಅವರೇ ಟಾರ್ಗೆಟ್ ಆಗಿದ್ದಾರೆ. ಉಚ್ಚಾಟನೆಗೆ ಮೊದಲು, ಉಚ್ಚಾಟನೆಯ ನಂತರ, ಎಲ್ಲ ಕಾಲದಲ್ಲೂ ಕೂಡ ಸದ್ಯಕ್ಕೆ ಅವರ ವಿರೋಧಿಗಳು ಯಾರಾದರೂ ಇದ್ದಾರೆ ಅಂತ ಹೇಳಿದರೆ ರಾಜಕೀಯವಾಗಿ ಅವರಿಗೆ ನಂಬರ್ 1 ವಿರೋಧಿ ಇರುವಂಥದ್ದು ಯಡಿಯೂರಪ್ಪ, ನಂಬರ್ 2 ವಿಜೇಂದ್ರ. ಇದರಲ್ಲಿ ಯಾವುದೇ ರೀತಿಯಂತ ಅನುಮಾನ ಇಲ್ಲ. ಅದು ಯತ್ನಾಳ್ರ ಮಾತುಗಳಲ್ಲಿ ಧ್ವನಿತವಾಗ್ತಾ ಇದೆ. ಇನ್ನು ಯತ್ನಾಳ ಹಾಗಾದರೆ ಏನು ಮಾಡ್ತಾರೆ, ಅವರ ನಡೆ ಏನು ಅನ್ನುವಂತಹ ಅಂಶವನ್ನು ನೋಡ್ತಾ ಹೋದಾಗ ಒಂದಿಷ್ಟು ಕುತೂಹಲಕಾರಿಯಾಗಿರುವಂತಹ ಅಂಶಗಳು ಮತ್ತು ಅವರ ಮಾತನ್ನು ಕೂಡ ಬಹಳ ಗಂಭೀರವಾಗಿ ನಾವು ತೆಗೆದುಕೊಳ್ಬೇಕಾಗತ್ತೆ. ಯಾಕೆಂದರೆ ಅವರು ಮುಂದೆ ಏನು ಮಾಡಬಲ್ಲರು? ಬಿ ಜೆ ಪಿಯಿಂದ ಉಚ್ಚಾಟನೆ ಆಗಿರುವಂಥ ಯತ್ನಾಳ್ ನಡೆ ಯಾವ ಕಡೆ, ಎಲ್ಲಿಗೆ ಹೋಗ್ತಾರೆ ಅವರು? ಯಾಕಂದರೆ ಹಿಂದೆ ಕಾಂಗ್ರೆಸ್ನಿಂದ ಉಚ್ಚಾಟಿತರಾಗಿದ್ದಂತಹ ಶಾಸಕರು ಉಚ್ಚಾಟನೆ ಅವಧಿ ಶಾಸಕರ ಅವಧಿ, ಆ ವಿಧಾನಸಭೆಯ ಅವಧಿ ಮುಕ್ತಾಯ ಆಗ್ತಿದೆ ಅಂದರೆ ಬಿ ಜೆ ಪಿ ಸೇರ್ಪಡೆ ಆಗಿರುವಂಥ ಉದಾಹರಣೆಗಳಿದ್ದಾವೆ. ಅಥವಾ ನಡುವೆ ಇನ್ನೊಂದು ಪಕ್ಷಕ್ಕೆ ಸೇರ್ಪಡೆಯಾಗಿ ನಂತರ ಎಲೆಕ್ಷನ್ನ ಎದುರಿಸ್ತಕ್ಕಂತಹ ಅವಕಾಶಗಳಿರ್ತವೆ. ಯತ್ನಾಳ್ರ ಕತೆ ಏನು? ಬಿ ಜೆ ಪಿಗೆ ವಾಪಸ್ ಬರ್ತಾರಾ, ಕಾಂಗ್ರೆಸ್ ಸೇರ್ತಾರಾ, ಹೊಸ ಪಕ್ಷ ಕಟ್ತಾರಾ ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆಗಳು ನಡೀತಾ ಇದ್ದಾವೆ. ಕಾಂಗ್ರೆಸ್ಗೆ ಸೇರ್ತಾರೆ ಅನ್ನೋದಕ್ಕೆ ಅವರು ಒಂದಿಷ್ಟು ಜನ ನಾಯಕರುಗಳನ್ನು ಭೇಟಿಯಾಗಿರುವಂಥದ್ದು ಕೂಡ ಈ ಚರ್ಚೆಗೆ ಗ್ರಾಸ ಆಗಿರುವಂಥದ್ದು. 2028ಕ್ಕೆ ನಾನೇ ಮುಖ್ಯಮಂತ್ರಿ ಆಗ್ತೇನೆ ಅಂತ ಹೇಳ್ಕೊಂಡು ಯತ್ನಾಳ್ ಅವರು ಹೇಳ್ತಾ ಇದ್ರೂ ಕೂಡ ಏಕಾಏಕಿ ಉದ್ಭವ ಮೂರ್ತಿಯಾಗಿ ಪಟ್ಟದ ಮೇಲೆ ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ. ಮುಖ್ಯಮಂತ್ರಿ ಆಗೋದಕ್ಕೆ ಹಾಗಾದರೆ ಏನು ಮಾಡಬೇಕು ಅವರು? ಯಾವ ಸ್ವರೂಪದಲ್ಲಿ ಅವರು ಮುಖ್ಯಮಂತ್ರಿ ಆಗುವಂತಹ ಒಂದು ದಾಳವನ್ನು ಉರುಳಿಸೋದಕ್ಕೆ ಇವತ್ತು ಯತ್ನಾಳ್ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಅಂತ ಕೂಡ ಗಮನಿಸಬೇಕು. ವಿಜಯದಶಮಿ ಹೊತ್ತಿಗೆ ಹೊಸ ಪಕ್ಷ ಕಟ್ಟುವಂತಹ ಸೂಚನೆಯನ್ನು ಆಲ್ರೆಡಿ ಯತ್ನಾಳ್ ಕೊಟ್ಟಿದ್ದಾರೆ. ಸೊ ಯುಗಾದಿಯ ಸಂದರ್ಭದಲ್ಲಿನೇ ದೀಪಾವಳಿಯ ಅನೌನ್ಸ್ಮೆಂಟನ್ನು ಅಥವಾ ದಸರಾದ ಅನೌನ್ಸ್ಮೆಂಟನ್ನು ಮಾಡಿದ್ದಾರೆ. ದಸರಾದಲ್ಲಿ ಏನು ಮಾಡಬೇಕು ಅನ್ನೋದನ್ನು ಅವರು ಯುಗಾದಿಯ ದಿವಸಕ್ಕೆ ಹೇಳಿದ್ದಾರೆ. ಹೀಗಾಗಿ ಅವರು ವಿಜಯದಶಮಿ ದಿವಸ ತಾನು ಹೊಸ ಪಕ್ಷವನ್ನು ಕಟ್ತೀನಿ ಅಂತ ಹೊರಟಿದ್ದಾರೆ. ಯಡಿಯೂರಪ್ಪ ವಿಜೇಂದ್ರ ಕುಟುಂಬ ರಾಜಕಾರಣವೇ ಇಲ್ಲಿ ಟಾರ್ಗೆಟ್. ಇವರಿಬ್ಬರನ್ನ ಟಾರ್ಗೆಟ್ ಮಾಡುವಂಥದ್ದೇ ಯತ್ನಾಳ್ರ ರಾಜಕೀಯದ ಬಹಳ ದೊಡ್ಡದಾದಂಥ ಅಜೆಂಡಾ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಈ ಕಾರಣಕ್ಕಾಗಿ ಅವರು ಮುಂದೆ ಏನು ಮಾಡ್ತಾರೆ, ಅವ್ರ ನಡೆ ಏನು ಅನ್ನುವಂಥದ್ದು ಕೂಡ ಕುತೂಹಲವನ್ನು ಕೆರಳಿಸಿರುವಂಥದ್ದು. ವಿಶೇಷವಾಗಿ ಯಡಿಯೂರಪ್ಪ ಮತ್ತು ವಿಜೇಂದ್ರ ವಿರುದ್ಧ ಅವರು ತಮ್ಮ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಇದರ ನಡುವೆನೇ ಇರುವಂಥದ್ದು ಕಾಂಗ್ರೆಸ್ಗೆ ಯತ್ನಾಳ್ ಹೋಗೋದಿಲ್ಲ ಅನ್ನುವಂಥದ್ದು. ಯಾಕಂದರೆ ಯತ್ನಾಳ್ ಕಾಂಗ್ರೆಸ್ ಸೇರ್ಪಡೆ ಸಾಧ್ಯತೆಯನ್ನು ಈಗಾಗಲೇ ಕಾಂಗ್ರೆಸ್ ನಾಯಕರೇ ತಳ್ಳಿ ಹಾಕ್ತಾ ಇದ್ದಾರೆ. ಮೊದಲಿಗೆ ಒಂದು ಕೆಲವು ನಾಯಕರುಗಳು ಅವರು ತತ್ವ ಸಿದ್ಧಾಂತ ಒಪ್ಪಿಕೊಂಡು ಬಂದರೆ ಸ್ವಾಗತ, ಅವರು ಬರೋದಿದ್ದರೆ ಹೈಕಮಾಂಡ್ನವರು ಪರಿಶೀಲನೆ ಮಾಡಬೇಕು, ಈ ಧ್ವನಿಯಲ್ಲಿ ಮಾತನಾಡ್ತಾ ಇದ್ದಂಥವ್ರು ಈಗ ಕುಲ್ಲಂಕುಲ್ಲ ಹೇಳ್ತಾ ಇದ್ದಾರೆ, ಇಲ್ಲ ಅವರು ನಮ್ಮ ಪಕ್ಷಕ್ಕೆ ಬರುವಂಥವ್ರಲ್ಲ. ಯಾಕಂದರೆ ಯತ್ನಾಳ್ರ ಸಿದ್ಧಾಂತವನ್ನು ಮುಂದಿಟ್ಟುಕೊಂಡು ಸೇರ್ಪಡೆ ಅಸಾಧ್ಯ ಅಂತೇಳಿ ಸಚಿವರೇ ಭವಿಷ್ಯ ಹೇಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಅವರು ನಮ್ಮ ಪಕ್ಷಕ್ಕೆ ಬರೋರಲ್ಲ. ಯತ್ನಾಳ್ ಮಾತುಗಳ ಕಾರಣದಿಂದಲೇ ಕಾಂಗ್ರೆಸ್ಗೆ ಸೆಳೆಯುವಂತಹ ಪ್ರಯತ್ನವೂ ಕೂಡ ಇಲ್ಲ. ಯಾಕಂದರೆ ಮುಸಲ್ಮಾನರ ವಿಚಾರ ಬಗ್ಗೆ ಯತ್ನಾಳ್ರು ಯಾವ ಸ್ವರೂಪದಲ್ಲಿ ಬಹಿರಂಗವಾದಂಥ ಹೇಳಿಕೆಗಳನ್ನು ಕೊಡ್ತಾ ಬಂದಿದ್ದಾರೆ ಅನ್ನೋಂಥದ್ದು ಇಡೀ ಜಗತ್ತಿಗೆ ಗೊತ್ತಿದೆ. ಹೀಗಿರುವಾಗ ಯತ್ನಾಳ್ರನ್ನ ಕರೆಸಿ ತಮ್ಮ ಪಕ್ಕದಲ್ಲಿ ಕೂರಿಸ್ಕೊಳ್ಳುವಂಥದ್ದು ಕಾಂಗ್ರೆಸ್ ನಾಯಕರುಗಳಿಗೆ ಅಷ್ಟು ಸುಲಭದ ವಿಚಾರ ಅಲ್ಲ. ಉಚ್ಚಾಟಿತ ಬಿ ಜೆ ಪಿ ಶಾಸಕನನ್ನು ಸೆಳೆಯೋದಕ್ಕೆ ಆಸಕ್ತಿಯನ್ನು ಕೈ ನಾಯಕರು ತೋರ್ತಾ ಇಲ್ಲ. ಇದೇ ಕಾರಣಕ್ಕಾಗಿ ಅವರು ಒಬ್ಬ ಸರ್ವೇ ಸಾಮಾನ್ಯ ಸಹಜವಾಗಿಯೇ ಅವರೊಬ್ಬ ಬಲಿಷ್ಠ ನಾಯಕನೇ, ಅದರಲ್ಲಿ ಯಾವ ಅನುಮಾನ ಇಲ್ಲ ಯತ್ನಾಳ್ರು. ಆದರೆ ಅವರನ್ನು ಕರ್ಕೊಂಡು ಬರ್ತಕ್ಕಂತಹ ಸಾಹಸಕ್ಕೆ ಕಾಂಗ್ರೆಸ್ನವರು ಹೋಗುವಂತಹ ಲಕ್ಷಣಗಳು ಕಾಣ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಈಗಾಗಲೇ ಎಂ ಬಿ ಪಾಟೀಲ್ ಹಾಗೂ ದಿನೇಶ್ ಗುಂಡೂರಾವ್ ಅವರು ಅತ್ಯಂತ ಸ್ಪಷ್ಟ ಮಾತುಗಳು ಹೇಳಿದ್ದಾರೆ. ಯಾಕಂದರೆ ಇಲ್ಲಿ ಎಂ ಬಿ ಪಾಟೀಲರು ವಿಜಯಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು ಕೂಡ ಆಗಿದ್ದುಕೊಂಡೇ ಅವರು ಹೇಳಿದ್ದಾರೆ ತಮ್ಮದೇ ಜಿಲ್ಲೆಯ ಇನ್ನೊಬ್ಬ ನಾಯಕನ ವಿಚಾರದಲ್ಲಿ ತನ್ನ ಅಭಿಪ್ರಾಯ ಏನು, ತನ್ನ ಪಕ್ಷದ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ಅವರು ಹೇಳಿದ್ದಾರೆ. ಹಾಗೆ ದಿನೇಶ್ ಗುಂಡೂರಾವ್ ಅವರು ಕೂಡ ಮಾತನಾಡಿದ್ದಾರೆ. ನಾನು ಹೇಳಿದನಲ್ಲ, ಅವ್ರು ಅರ್ಜಿ ಹಾಕಿಲ್ಲ, ಅರ್ಜಿ ಹಾಕ್ಲಾರ್ದು ನಾನು ಮಾತಾಡೋದು ಸೂಕ್ತ ಅಲ್ಲ. ಒಂದು ವೇಳೆ ಅರ್ಜಿ ಹಾಕಿದ್ರು ಕೂಡ ನಮ್ಮ ಪಕ್ಷದವರು ಭಾಳ ಕಷ್ಟ ಇದೆ. ಯಾಕಂದರೆ ಅವರು ಒಂದು ಸಮುದಾಯವನ್ನು, ಒಂದು ಧರ್ಮದ ಜನರನ್ನ
ಬೇಕಾಬಿಟ್ಟು ಇವತ್ತು ದಿವಸ ಅಪಮಾನ ಮಾಡಿದ್ದಾರೆ, ಅಸಹ್ಯ ಮಾಡಿದ್ದಾರೆ, ಕೀಳಾಗಿ ಮಾತಾಡಿದ್ದಾರೆ. ಹೀಗಾಗಿ ನಮ್ಮ ಪಕ್ಷದಲ್ಲಿ ಅವರು ಅರ್ಜಿ ಹಾಕಿಲ್ಲ, ಹಾಕಿದ್ರು ಕೂಡ ಭಾಳ ಕಷ್ಟ ಇದೆ. ಆದರೆ ಅವ್ರಿಗೆ ಅನಿವಾರ್ಯ ಇರ್ಬೋದು, ಯತ್ನಾಳ್ ಅನಿವಾರ್ಯ ಇರ್ಬೋದು ಈಗ. ಯಾಕೆಂತ ಹೇಳಿದ್ರೆ ಕಾಂಗ್ರೆಸ್ ಕಡೆ ಬರೋದಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಅವರು ನಮ್ಮ ಒಂದು ಸಿದ್ಧಾಂತಕ್ಕೇನೆ ತದ್ವಿರುದ್ಧವಾಗಿ ಇರುವಂಥದ್ದು. ಜನತಾದಳಕ್ಕೆ ಹೋದ್ರೆ ಬಹುಶಃ ಅವರು ಅದ್ರ ಬಗ್ಗೆ ನಾನು ಆಲೋಚನೆ ಮಾಡಿದ್ರೂ ಗೊತ್ತಿಲ್ಲ. ಅದಕ್ಕೆ ಅವರ ಒಂದು ಅಸ್ತಿತ್ವ ಉಳಿಸ್ಕೊಳ್ಳೋದಕ್ಕೋಸ್ಕರ ಯತ್ನಾಳ್ ಮಾಡ್ತಾ ಇರ್ಬೋದು. ಆದರೆ ಅದು ಯಶಸ್ಸು ಸಿಗತ್ತೆ ಅಂತ ನನಗಂತೂ. ಹೀಗೆ ಕಾಂಗ್ರೆಸ್ನ ಸಚಿವರುಗಳು ಖುಲ್ಲಂಖುಲ್ಲ ಹೇಳ್ತಾ ಇದ್ದಾರೆ, ಅವರು ನಮ್ಮ ಕಡೆಗೆ ಬರೋರಲ್ಲ ಅಥವಾ ನಾವು ಅವ್ರನ್ನ ಸೇರಿಸ್ಕೊಳ್ಳೋದಕ್ಕೆ ಉತ್ಸಾಹ ನಮ್ಮಲ್ಲಿ ಇಲ್ಲ ಅಂತೇಳಿ. ಅವರ ಸಿದ್ಧಾಂತ ಬೇರೆ, ನಮ್ಮದು ಬೇರೆ. ಅವರು ಅರ್ಜಿ ಹಾಕಿದ್ರು ಕೂಡ ಅವ್ರು ಸೇರ್ಕೊಳ್ಳೋದು ಕಷ್ಟ ಅಂತೇಳಿ ಹೇಳ್ತಾರೆ. ಹಾಗೆ ಯತ್ನಾಳ್ರಿಗೆ ಏನು ಮಾಡ್ತಾರೆ? ಯತ್ನಾಳ್ ನಡೆ ನಿಜಕ್ಕೂ ಕೂಡ ನಿಗೂಢವಾಗಿದೆ. ಇದರ ನಡುವೆ ಕೊಪ್ಪಳದ ಗವಿಮಠಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ರು ಇವತ್ತು ಭೇಟಿ ಕೊಟ್ಟಿದ್ದಾರೆ. ಕೊಪ್ಪಳದ ಗವಿಮಠಕ್ಕೆ ಹೋಗಿ ಸ್ವಾಮಿಯವರ ಆಶೀರ್ವಾದವನ್ನು ಮತ್ತು ಗದ್ದುಗೆಯ ದರ್ಶನವನ್ನು ಪಡ್ಕೊಂಡು ಬಂದಿದ್ದಾರೆ. ಸಿದ್ದೇಶ್ವರ ಸ್ವಾಮಿಗಳ ಪುಣ್ಯಸ್ಮರಣೆ ಕಾರ್ಯಕ್ರಮಕ್ಕೆ ಅವರು ಆಹ್ವಾನವನ್ನು ಕೊಡುವಂತಹ ಕಾರಣಕ್ಕಾಗಿ ಕೂಡ ಹೋಗಿದ್ರು. ಮುಂದಿನ ಮುಖ್ಯಮಂತ್ರಿ ಅಂತ ಘೋಷಣೆಯನ್ನು ಬೆಂಬಲಿಗರು ಹಾಕಿದ್ದಾರೆ. ಬೆಂಬಲಿಗರಿಗೇನು ಯಾರು ಅವರವ್ರ ನಾಯಕರುಗಳಿದ್ದರೆ ಘೋಷಣೆ ಕೂಗುವಂಥದ್ದು ಆಯಿತು, ಮುಂದಿನ ಮುಖ್ಯಮಂತ್ರಿ ಅಂತ ಹೇಳ್ಬಿಡೋದು. ಆ ರೀತಿಯಾಗಿ ಘೋಷಣೆಯನ್ನು ಕೂಗ್ತಾ ಇದ್ದಾರೆ. ಯಾರೇ ಅಭಿಮಾನಿಗಳು ಘೋಷಣೆ ಕೂಗಿದ ತಕ್ಷಣ ಅವರೇ ಮುಂದಿನ ಮುಖ್ಯಮಂತ್ರಿ ಆಗೋಗ್ಬಿಡ್ತಾ ಇದ್ದೇಳೆ ಅಲ್ಲ. ಈ ಜನ್ಮ ಅಥವಾ ಮುಂದಿನ ಜನ್ಮದಲ್ಲೂ ಕೂಡ ಕಾಂಗ್ರೆಸ್ ಸೇರುವುದಿಲ್ಲ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ರು ತಮ್ಮ ಜನ್ಮ ರಹಸ್ಯವನ್ನು ಹೇಳಿದ್ದಾರೆ. ಈ ಜನ್ಮದಲ್ಲೂ ಇಲ್ಲ, ಮುಂದಿನ ಜನ್ಮದಲ್ಲೂ ಇಲ್ಲ. ಹಾಗಾಗಿ ಅವರ ಜನ್ಮಗಳಲ್ಲಿ ಕಾಂಗ್ರೆಸ್ ಕಡೆ ಹೋಗುವಂಥ ಲಕ್ಷಣಗಳು ಇಲ್ಲ. ಕಾಂಗ್ರೆಸ್ ಮುಸ್ಲಿಮರ ಪಕ್ಷ, ನಮಗೆ ಅದು ಸರಿ ಹೊಂದುವುದಿಲ್ಲ ಅಂತ ತಿಳ್ಕೊಂಡು ಸ್ಪಷ್ಟ ಮಾತುಗಳಲ್ಲಿ ಯತ್ನಾಳ್ರು ಹೇಳಿದ್ದಾರೆ. ತನ್ನನ್ನು BJP ಉಚ್ಚಾಟನೆ ಮಾಡಿದ್ರು, ಕಾಂಗ್ರೆಸ್ನ ಮನೆ ಬಾಗಿಲಿಗೆ ಹೋಗುವಂತಹ ವ್ಯಕ್ತಿ ತಾನಲ್ಲ ಅನ್ನೋಂಥದ್ದು ಯತ್ನಾಳ್ರ ಸ್ಪಷ್ಟ ನಿಲುವು. ಅಷ್ಟರ ಮಟ್ಟಿಗೆ ಅವರ ಸಿದ್ಧಾಂತವನ್ನು, ಅವರ ನಿಲುವನ್ನು ನಾವು ನಂಬಬಹುದು. ಕಾಂಗ್ರೆಸ್ ಸೇರ್ತಾ ಇದ್ದೇನೆ ಅನ್ನೋದೆಲ್ಲ ಊಹಾಪೋಹ. ಇದನ್ನು ಕೂಡ ಯತ್ನಾಳ್ರು ಒನ್ಸ್ ಅಗೇನ್ ಕಟ್ಟಿರುವಂಥದ್ದು ವಿಜೇಂದ್ರ ಕಡೆಗೆ. BJP ಕೂಡ ಹಿಂದೂಗಳ ಪರ ಇಲ್ಲ, ಬದಲಾಗಿ ಅಪ್ಪ ಮಗನ ಕೈಯಲ್ಲಿದೆ. BJPಯವರು ಕೂಡ ಏನು ಭಾಳ ಹಿಂದೂ ಪರವಾಗಿದ್ದಾರೆ ಅಂತೇಳಿ ಅಲ್ಲ, ಕಾಂಗ್ರೆಸ್ ಮುಸಲ್ಮಾನರ ಪರವಾಗಿದೆ ಅಂತ ಹೇಳ್ತಾನೆ. BJPನೂ ಭಾಳ ಹಿಂದೂಗಳ ಪರವಾಗಿಲ್ಲ, ಅದು ಅಪ್ಪ ಮಗನ ಕೈಯಲ್ಲಿದೆ. ಇನ್ನು ಪೋಕ್ಸೋ ಕೇಸ್ ಯಡಿಯೂರಪ್ಪ ಮತ್ತು ಲೂಟಿಕೋರ ವಿಜೇಂದ್ರನಿಂದಲೇ ಆಪತ್ತು ಎದುರಾಗಿದೆ. ಯಾವುದಕ್ಕೆ? BJPಗೂ ಆಪತ್ತು ಎದುರಾಗಿದೆ, ರಾಜ್ಯಕ್ಕೂ ಆಪತ್ತು ಎದುರಾಗಿದೆ ಅನ್ನೋದನ್ನು ಯತ್ನಾಳ್ರು ಹೇಳ್ತಾ ಇರುವಂಥದ್ದು. ಕಾಂಗ್ರೆಸ್ ಮಹಾನಾಯಕ BJPಯ ಮಹಾಕಳ್ಳನಿಂದಲೇ ರಾಜ್ಯಕ್ಕೆ ಆಪತ್ತು. ಹಾಗಾಗಿ ಆ ಮಹಾನಾಯಕರೊಳಗೂ ಹೋದಲ್ಲ, ಮಹಾಕಳ್ಳ ಇರೋಲ್ಲೂ ಕೂಡ ಇರೋದಿಲ್ಲ ಅನ್ನೋದನ್ನು ಯತ್ನಾಳ್ರು ಹೇಳಿದರೆ. ಯತ್ನಾಳ್ರ ಇವತ್ತಿನ ವಾಗ್ಬಾಣಗಳ ವೈಖರಿ ಹೇಗಿತ್ತು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಈ ಜನ್ಮದಾಗ ಹೋಗುದಿಲ್ಲ, ಮುಂದಿನ ಜನ್ಮದಾಗ ಹೋಗುದಿಲ್ಲ. ಕಾಂಗ್ರೆಸ್ ಒಂದು ಮುಸ್ಲಿಮರ ಪಕ್ಷ, ಹಿಂದೂಗಳ ಪಕ್ಷ. ಯಾರೋ ಅಪಪ್ರಚಾರ ಸಹಜ ಐತಿ. ವಿಜಯೇಂದ್ರನ ಟೀಮು ಅವ್ರದ್ದೇ ಆದಂಥ ನಕಲಿ ಸಾಮಾಜಿಕ ಜಾಲತಾಣಗಳಿವೆ. ಅದರಲ್ಲಿ ನಕಲಿ ಫೋಟೋಗಳನ್ನು ಹಾಕೋದು, ನಕಲಿ ರೀತಿಯ ಸುದ್ದಿಗಳನ್ನು ಬಿಡುಗಡೆ ಮಾಡೋದು. ಯಾಕಂದ್ರೆ ಭಾಳ ಶ್ರೀಮಂತರದವರು. ವಿಜಯೇಂದ್ರ ಎಲ್ಲ ಹಲ್ಕ ಕೆಲಸ ಮಾಡ್ತಾರೆ. ಅವ್ರ ಮಾಡೋ ಅಧಿಕಾರಿಗಳು ಅದಾರ. ಪಾಪ ಒಬ್ಬ ವಾಲ್ಮೀಕಿ ಜನಾಂಗದ ರಮೇಶ್ ಜಾರಕಿಹೊಳಿ ಅದು ವಿಜಯೇಂದ್ರ ಕೈ ಇದೆ. ಯಾಕೆ ಕೈ ಇದೆ ಅಂದರೆ, ಏನಮ್ಮ ರಮೇಶ್ ಜಾರಕಿಹೊಳಿ ನೀರಾವರಿ ಮಂತ್ರಿ ಆದ್ರಲ್ಲ, ಅದು ದುಡ್ಡು ಹೊಡಿಲಕ್ಕೆ ವಿಜಯೇಂದ್ರಗೆ ಸಾಧ್ಯ ಆಗಲಿಲ್ಲ. ಅವನು ಪಾಪ ಅದೊಂದು ಇದರಲ್ಲಿ CD ಸ್ಕ್ಯಾನ್ನಲ್ಲಿ ಸೇರಿಸಿ ಇವತ್ತು ಜೀವನ ಹಾಳು ಮಾಡೋದಂಥ ವಿಜಯೇಂದ್ರ. ಇವತ್ತು ರಾಜಣ್ಣವರ ಮೇಲೂ ಅದೇ. ಮತ್ತೆ ಕಾಂಗ್ರೆಸ್ ಮಹಾನಾಯಕ ಅಂತಾರಲ್ಲ ಸರ್, ಮತ್ತೆ ಕಾಂಗ್ರೆಸ್ ಮಹಾನಾಯಕ, BJP ಮಹಾಕಳ್ಳ, ಇಬ್ಬರು ಕೂಡ. ಹೀಗೆ ತಮ್ಮದೇ ಆದಂಥ ಶೈಲಿಯಲ್ಲಿ ಇವತ್ತು ಕೂಡ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇದರ ನಡುವೆ ಅವರ ಪರವಾಗಿ ಅವರ ಬೆಂಬಲಿಗರು ನಿಂತಿದ್ದಾರೆ. ಸುಮಾರು 174 ಮಂದಿ ವಿವಿಧ ಹುದ್ದೆಗಳಿಗೆ ಈಗಾಗಲೇ ರಾಜೀನಾಮೆಯನ್ನು ಬೇರೆ ಕೊಟ್ಟಿದ್ದಾರೆ. ಯತ್ನಾಳ್ ಹೊಸ ಪಕ್ಷ ಕಟ್ಟುತ್ತಾರೆ ಅನ್ನುವಂಥದ್ದು ಬೆಂಬಲಿಗರ ಭಾಳ ಬಲವಾದಂತಹ ನಂಬಿಕೆ. ಯಾಕೆಂದರೆ ಯತ್ನಾಳ್ರ ಹಿಂದೆ 2009 ಅಥವಾ 2016ರಲ್ಲಿ ಉಚ್ಚಾಟನೆಗೊಂಡಂಥ ಪರಿಸ್ಥಿತಿ ಇವತ್ತಿಲ್ಲ. ಯತ್ನಾಳ್ರು ಸಾಕಷ್ಟು ವಿಚಾರಗಳಲ್ಲಿ ಬಲಾಢ್ಯರಾಗಿದ್ದಾರೆ. ಕಳೆದ 6-7 ವರ್ಷಗಳ ಅವಧಿಯಲ್ಲಿ, ಸುಮಾರು 9 ವರ್ಷಗಳ ಅವಧಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈಗಾಗಲೇ ಯತ್ನಾಳ್ ಪರವಾಗಿ ದೊಡ್ಡ ಕ್ಯಾಂಪೇನನ್ನು ಶುರು ಮಾಡಿದ್ದಾರೆ ಅವರ ಬೆಂಬಲಿಗರು. ಮತ್ತು ವಿಶೇಷವಾಗಿ ಯಡಿಯೂರಪ್ಪ ವಿಜಯೇಂದ್ರಗೆ ಸಡ್ಡು ಹೊಡೆಯೋದಕ್ಕೆ ಅಭಿಪ್ರಾಯ ಸಂಗ್ರಹಿಸ್ತಾ ಇದ್ದಾರೆ. ಏನು ಮಾಡಬೇಕು ಯತ್ನಾಳ್ರನ್ನ ಮುಂದೆ ಅಂತ ಹೇಳಿ. ಯಡಿಯೂರಪ್ಪ ವಿಜಯೇಂದ್ರ ಇಲ್ಲದಿದ್ದರೆ ಮಾತ್ರ ಮತ್ತೆ BJPಗೆ ವಾಪಸ್, ಅಂದರೆ ಇವರು ಒಂದು ವೇಳೆ ವಾಪಸ್ BJP ಬರಬೇಕು ಅಂದರೆ ಇವರಿಬ್ಬರು, ಅಂದರೆ 2 ಡೋರನ್ನು ಫಿಕ್ಸ್ ಮಾಡಬೇಕು BJP ಅನ್ನುವಂತಹ ಮನೆಗೆ. ಒಂದು ಡೋರಲ್ಲಿ ಯತ್ನಾಳ್ರು ಒಳಗಡೆ ಬರ್ತಾರೆ, ಇನ್ನೊಂದು ಡೋರಲ್ಲಿ ಯಡಿಯೂರಪ್ಪ ಮತ್ತು ಅವರ ಮಗ ಹೊರಗಡೆ ಹೋಗ್ತಾರೆ. ಇದು ಸದ್ಯದ ಷರತ್ತು. ಚೆನ್ನಮ್ಮ ರಾಯಣ್ಣ ಅಂಬೇಡ್ಕರ್ ಹೆಸರಿನಲ್ಲಿ ಹಿಂದೂ ಪಕ್ಷದ ಸ್ಥಾಪನೆ. ಚೆನ್ನಮ್ಮ ರಾಯಣ್ಣ ಅಂಬೇಡ್ಕರ್ ಹೆಸರಿನಲ್ಲಿ ಹಿಂದೂ ಪಕ್ಷವನ್ನು ಸ್ಥಾಪನೆ ಮಾಡಬೇಕು ಅನ್ನುವಂಥದ್ದು. ದೊಡ್ಡವರ ಹೆಸರುಗಳನ್ನು ಇಟ್ಟಾಗ ಸಹಜವಾಗಿ ಜನರನ್ನು ಸೆಳೆಯೋದಕ್ಕೆ ಸುಲಭ ಆಗುತ್ತೆ ಅನ್ನೋಂಥ ಲೆಕ್ಕಾಚಾರ ಇದು. ರಾಜ್ಯ ಸುತ್ತುತ್ತೇನೆ, ಜನಾಭಿಪ್ರಾಯ ಸಂಗ್ರಹಿಸ್ತೇನೆ ಅಂಥೇಳಿ ಯತ್ನಾಳ್ರು ಹೇಳ್ಕೊಂಡಿದ್ದಾರೆ. ರಾಜ್ಯ ಸುತ್ತುತ್ತೀನಿ, ಜನಾಭಿಪ್ರಾಯ ಸಂಗ್ರಹಿಸ್ತೇನೆ ಅಂತ. ಹಾಗಾದರೆ ಏನು ಇವರ ಪ್ಲ್ಯಾನು ಅನ್ನೋದನ್ನು ಅವರ ಮಾತುಗಳಲ್ಲಿ ನಿಮಗೆ ತೋರಿಸ್ತೀನಿ.
ಬರೀ ಚೆನ್ನಮ್ಮ ರಾಯಣ್ಣ ಬ್ರಿಗೇಡ್ ಸಲ ಕೆಲಸ ಮಾಡೋದಿಲ್ಲ, ಇಡೀ ಹಿಂದೂ ಸಮಾಜ ಸಲ ಕೆಲಸ ಮಾಡ್ತಾರೆ. ಆದರೆ ಚೆನ್ನಮ್ಮರು ಬರ್ತಾರೆ, ರಾಯಣ್ಣನು ಬರ್ತಾನೆ, ವಾಲ್ಮೀಕಿ ಬರ್ತಾನೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಾರೆ. ನಾ ಸಾಮಾಜಿಕ ಜಾಲತಾಣದ ಮೂಲಕ ಜನರ ಅಭಿಪ್ರಾಯ ತಗೋತೀನಿ. ಅಲ್ಲಿ ನಮ್ಮ ಯುವಕರು ಹಿಂದೂಗಳು ಇವತ್ತು BJP ಏನಾಗಿದೆ ಅಂದರೆ ಹಿಂದೂಗಳ ಪರವಾಗಿಲ್ಲ, ಎಲ್ಲ ಅಡ್ಜಸ್ಟ್ಮೆಂಟು ಕಾಂಗ್ರೆಸ್ ಜೊತೆಗೆ ಅವರು ಹಣ ಕೊಟ್ಟು ಕೆಲವೊಂದು ಮಂದಿ ಖರೀದಿ ಮಾಡಿರ್ಬೋದು. ಆದರೆ ಒಂದು ಮಾತು ಹೇಳ್ತೀನಿ, ನಾನು ಇಡೀ ರಾಜ್ಯ ಸುತ್ತೀನಿ, ಎಲ್ಲ ರಾಜ್ಯದ ಜನರ ಅಭಿಪ್ರಾಯ ತಗೋತೀನಿ. ಹೀಗೆ ರಾಜ್ಯ ಸುತ್ತುವ ತೀರ್ಮಾನಕ್ಕೆ ಸದ್ಯಕ್ಕೆ ಯತ್ನಾಳರು ಬಂದಿದ್ದಾರೆ. ಒಳ್ಳೆಯದು, ಒಳ್ಳೆಯ ಅನುಭವವನ್ನು ಅವರು ಈ ಸಂದರ್ಭದಲ್ಲಿ ಪಡ್ಕೊಳ್ಳುವಂಥದ್ದಕ್ಕೆ ಅವಕಾಶ ಇದ್ದೇ ಇದೆ. ಇನ್ನು ಬಸನಗೌಡ ಪಾಟೀಲ್ ಯತ್ನಾಳರು ಹೊಸ ಪಕ್ಷ ಕಟ್ಟೋದು ಸುಲಭನಾ ಅಂತ ಹೇಳುವಂಥದ್ದು ನೋಡಬೇಕು. 2025 BJPದವರು ಉಚ್ಚಾಟನೆ ಕೊಟ್ಟಿದ್ದಾರೆ, ಈಗಾಗಲೇ ಪಕ್ಷದಿಂದ ಹೊರಬಿದ್ದಿದ್ದಾರೆ. ಅವರು 2025ರ ವಿಜಯದಶಮಿಗೆ ಹೊಸ ಪಕ್ಷವನ್ನು ಸ್ಥಾಪನೆ ಮಾಡ್ತೀನಿ ಅಂತೇಳಿ ಘೋಷಣೆಯನ್ನು ಮಾಡಿದ್ದಾರೆ. ಸುಮಾರು ಮಾರ್ಚ್ ತಿಂಗಳಿನಿಂದ ಮುಂದಿನ ಅಕ್ಟೋಬರ್ ತನಕ ಅವರಿಗೆ ಅವಕಾಶಗಳು ಇರುವಂಥದ್ದು. BS ಯಡಿಯೂರಪ್ಪ ಅವರು ಕೂಡ ಇದೇ ಸಾಹಸವನ್ನು ಹಿಂದೆ ಮಾಡಿದ್ದಾರೆ. 12ರಲ್ಲಿ ಅವರು KJP ಅನ್ನುವಂತಹ ಪಕ್ಷವನ್ನು ಸ್ಥಾಪನೆ ಮಾಡಿಕೊಂಡ್ರು, ಕರ್ನಾಟಕ ಜನತಾ ಪಾರ್ಟಿ ಅಂತೇಳಿ. BJPಯ ಎದುರುಗಡೆ KJP ಮಾಡ್ಕೊಂಡಿದ್ರು. 2014ರಲ್ಲಿ BJPಯಲ್ಲಿ ಅವರ KJP ವಿಲೀನ ಆಗೋಯಿತು. ಹಾಗಾಗಿ KJPಯ ಜೆಂಡ ಇಳಿದೋಯ್ತು. 2013ರಲ್ಲಿ BSR ಕಾಂಗ್ರೆಸ್ ಅನ್ನುವಂಥದ್ದನ್ನು ಸ್ಥಾಪನೆ ಮಾಡಿಕೊಂಡ್ರು. ಸ್ವಾಭಿಮಾನಿ ಶ್ರೀರಾಮುಲು ಅಂತ ಹೇಳ್ಕೊಂಡು ಅವತ್ತು ಅವರು ಬಳ್ಳಾರಿಯಿಂದ ಬೆಂಗಳೂರು ತನಕ ಪಾದಯಾತ್ರೆ ಎಲ್ಲ ಮಾಡ್ಕೊಂಡು ಬಂದಿದ್ದರು. 2014ರಲ್ಲಿ ಅವರೂ ಕೂಡ ಅದೇ ಕತೆ ಆಗುತ್ತೆ, BSR BJP ಜೊತೆಗೆ ವಿಲೀನ ಆಗುತ್ತೆ. ಯಾಕೆ ಇದನ್ನು ಹೇಳ್ತೀನಿ ಅಂತಂದರೆ BJPಯ ಘಟಾನುಘಟಿ ನಾಯಕರುಗಳಾಗಿರುವಂಥವ್ರು ಅಥವಾ ಇದ್ದಂಥವ್ರು ಹೇಗೆಲ್ಲ ಪಕ್ಷ ಕಟ್ಟಿದ್ದಾರೆ ಅಂತೇಳಿ. 2022ರಲ್ಲಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ KRPP ಅನ್ನೋದನ್ನು ಗಾಲಿ ಜನಾರ್ದನ್ ರೆಡ್ಡಿಯವರು ಕಟ್ಟಿ ಗಾಲಿ ಕಟ್ಕೊಂಡು ಓಡಾಡ್ದವರ ರೀತಿಯಲ್ಲಿ ರಾಜ್ಯ ಸುತ್ತುವಂತಹ ಪ್ರಯತ್ನವನ್ನೆಲ್ಲ ಮಾಡಿದರು. ಬಹಳ ದೊಡ್ಡದಾದಂತಹ ಭರವಸೆಗಳನ್ನು ಕೊಟ್ಟಿದ್ರು. ಅವರು ಯಾವುದೇ ಕಾರಣಕ್ಕೂ BJPಗೆ ಸೇರುವುದಿಲ್ಲ ಅಂತ ಬೇರೆ ಒಂದು ಮಾತುಗಳನ್ನು ಹೇಳ್ತಾ ಇದ್ರು. 2024ರಲ್ಲಿ BJP ಜೊತೆಗೆ KRPP ಕೂಡ ವಿಲೀನ ಆಗಿದೆ. ಹೀಗಾಗಿ ಈಗ ಷರತ್ತುಗಳು, ಕಂಡೀಷನ್ಗಳು ಏನೇನು ಹೇಳ್ಕೋತಾರೋ ಇವೆಲ್ಲ ಕೇಳೋದಕ್ಕೆ ಭಾಳ ಸುಂದರವಾಗಿರ್ತವೆ, ಖುಷಿಯಾಗುತ್ತೆ, ಕಿವಿಗೆ ಒಂದಿಷ್ಟು ಮಾಹಿತಿಗಳು ಸಿಗ್ತಾ ಇರ್ತವೆ. ಆದರೆ ಅದನ್ನೇ ನಂಬೋದಕ್ಕೆ ಆಗೋದಿಲ್ಲ. ಮುಂದೆ ಏನಾಗುತ್ತೆ ಅನ್ನೋದನ್ನು ಕುತೂಹಲದಿಂದ ನೋಡುವಂಥದ್ದಷ್ಟೇ ನಮ್ಮ ಕೆಲಸ.